ಮುಂದಿನ ಕೇಸು ಕಾನ್ವೆಕ್ಸ್ ಲೆನ್ಸ್, ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಆಟ್ F1. ಸೊ ಇಲ್ಲಿ F1 ಇದು ನಿಮ್ಮ 2F1, F2, 2F2 ಆಪ್ಟಿಕಲ್ ಸೆಂಟರ್. ಸೊ ಹೇಗೆ ಬರ್ತಿದೋ, ಏನು ಬರ್ಬೋದು ಹೇಳಿ ನೋಡೋಣ. ನಿಮ್ಮ ಮಿರರ್ ಪಕ್ಕ ಕಲಿತು ಅಂತ ಹೇಳಿದ್ರೆ ಇದೆಲ್ಲ ಸುಲಭ ಆಗುತ್ತೆ ನಿಮಗೆ. ಉತ್ತರ ಕೊಟ್ಟಿರೋರು ಶಬಾಷ್. ಇಟ್ ವಿಲ್ ಬಿ ಪ್ಯಾರಲಲ್ ಆ್ಯಂಡ್ ದ ಇಮೇಜ್ ವಿಲ್ ಬಿ ಫಾರ್ಮಿಂಗ್ ಅಟ್ ಇನ್ಫಿನಿಟಿ. ಸರಿನಾ? ಸೊ ಇವೆರಡು ಪ್ಯಾರಲಲ್ ಆಗಿರಲೇಬೇಕು, ಇವೆರಡು ಲೈನು. ಸೊ ಇದು ಪೇಪರ್ ಮೇಲೆ ಹೇಗೆ ಕಾಣುತ್ತೆ, ಹೇಗೆ ಚಿತ್ರ ಬಿಡಿಸೋದು. ಸೊ ನಿಮ್ಮ ಇವಾಗ ಮಾಡಿ 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 ನೋಡಿ 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 ಅಭ್ಯಾಸ ಆಗಿರಬೇಕು. ಎನಿವೇಸ್ ನನ್ನ ಕರ್ತವ್ಯ ಮಾಡ್ತಾಯಿದ್ದೇನೆ. ಬೋರ್ ಹೊಡಿತು ಅಂದರೆ ಸ್ವಲ್ಪ ಟೈಮ್ ತಗೊಂಡು ವಾಪಸ್ ಬನ್ನಿ. 0, 3, 6, 9, 12 ಆಯಿತಾ? 5 ಚಿಕ್ಕೆ. ಅದಾದಮೇಲೆ ಆರ್ಕ್ ಡ್ರಾ ಮಾಡಬೇಕು. ಬಿಟ್ ಮೋರ್ ದೆನ್ 6 ಸೆಂಟಿಮೀಟರ್ ಅಲ್ವಾ? ಸೊ ವಿ ಹ್ಯಾವ್ ದ ಆಬ್ಜೆಕ್ಟ್ ಆಟ್ ಇದನ್ನು ಬರಿಬೇಕಲ್ವಾ? ಆಪ್ಟಿಕಲ್ ಸೆಂಟರ್ ಥ್ರೂ ಪರ್ಪೆಂಡಿಕ್ಯುಲರ್ ಲೈನ್. ನೆಕ್ಸ್ಟು 1.5 ಸೆಂಟಿಮೀಟರ್ ಆಬ್ಜೆಕ್ಟ್ ಆಟ್ ಫೋಕಸ್. ಮುಂದಿನ ಭಾಗದಲ್ಲಿ ಪ್ಯಾರಲಲ್ ಲೈನು. ಸೊ ಗೊತ್ತಿದೆಯಲ್ಲ ಟ್ರಿಕ್ಗಳು, ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟ್ರೆಡಿಷ್ನಲ್ ಮ್ಯಾಥ್ ಉಪಯೋಗಿಸಿ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಲೈನ್ ಡ್ರಾ ಮಾಡೋದಕ್ಕೆ ಕಲೀರಿ. ಸೊ 2.1.5 1.5 ಮಾರ್ಕ್ ಮಾಡಿ ಡ್ರಾ ಮಾಡೋದು ಕಲೀರಿ. ಸೊ ದಿಸ್ ವಿಲ್ ಗೋ ಥ್ರೂ ಫೋಕಸ್. ಸೊ ನೆಕ್ಸ್ಟು ನಿಮ್ಮ ಕೆಲಸ ಸರಿ ಇತ್ತು ಅಂತ ಹೇಳಿದ್ರೆ ಒನ್ ಗೋಯಿಂಗ್ ಥ್ರೂ ಯುವರ್ ಆಪ್ಟಿಕಲ್ ಸೆಂಟರ್ ವಿಲ್ ಬಿ ಪ್ಯಾರಲಲ್. ಇಲ್ಲ ಅಂತ ಹೇಳಿ ನಿಮ್ಮ ಚಿತ್ರದಲ್ಲಿ ಏನು ತಪ್ಪು ಮಾಡಿದ್ದೀರಾ ಅಂತ ಹೇಳಿ. ಆಯಿತಾ? ಸೊ ಆರೋ ಡ್ರಾ ಮಾಡೋದು ಮರಿಬೇಡಿ. ಇದು ನಿಮ್ಮ ಉತ್ತರ. ಸೊ ಕೊನೆಯದಾಗಿ ಒಂದು 3 ಚಿಕ್ಕೆ ಇಡಿ, 1 2 3 ಇಂಡಿಕೇಟಿಂಗ್ ಇಟ್ಸ್ ಗೋಯಿಂಗ್ ಟು ಇನ್ಫಿನಿಟಿ ಅಂತ ಹೇಳಿ. ಸರಿನಾ? ಇದು ನಿಮ್ಮ ರೇ ಡಯಾಗ್ರಾಮ್. ಸೊ ಸೈಜ್ ಆಫ್ ದ ಇಮೇಜ್ ಏನೋ ಹೈಲಿ ಎನ್ಲಾರ್ಜ್ಡ್, ಇನ್ಫಿನಿಟಿ ಥರ ಆಗ್ತಾಯಿದೆ, ಹಾಗಾಗಿ ಹೈಲಿ ಎನ್ಲಾರ್ಜ್ಡ್. ಓರಿಯೆಂಟೇಷನ್ನು ಇನ್ವರ್ಟೆಡ್. ರಿಯಲ? ಹೌದು. ಲೊಕೇಶನ್ ಆಟ್ ಇನ್ಫಿನಿಟಿ. ಪ್ರಾಕ್ಟಿಕಲ್ ಆಗಿ ಇವಾಗ ನೋಡೋಣ. ಸೊ ಆಬ್ಜೆಕ್ಟ್ ಇಸ್ ಕೆಪ್ಟ್ ಆಟ್ ಫೋಕಸ್ 14 ಸೆಂಟಿಮೀಟರ್ ನಮ್ಮ ಕೇಸಲ್ಲಿ. ಸೊ ಇಮೇಜ್ ನೋಡ್ಬೋದು, ಬ್ಲರಿ ಇದೆ ಆಯಿತಾ, ಪಕ್ಕ 14. ಸೊ ಬ್ಲರಿ ಇಮೇಜು. ಅದು ತೆಗೆದ್ರೂ ಹಿಂದೆ ನೋಡ್ಬೋದು, ಅದು ಬ್ಲರಿ ಇದೆ ಅಲ್ವಾ? ಸೊ ಶಾರ್ಪ್ ಇಮೇಜಲ್ಲಿ ಆಗುತ್ತೆ, ಶಾರ್ಪ್ ಇಮೇಜ್ ಕ್ರಿಯೇಟ್ ಆಗೋದು ಇನ್ಫಿನಿಟಿ ಹತ್ರ. ಸರಿನಾ? ಸೊ ಹೇಗೆ ಉಪಯೋಗಿಸ್ಬೋದು? ಫ್ಲ್ಯಾಶ್ ಲೈಟು ಅದಾಯಿತು ಅಂದಮೇಲೆ ಕಾನ್ಸಂಟ್ರೇಟೆಡ್ ಬೀಮ್ ಆಫ್ ಲೈಟ್ ಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮ ಮಿರರಲ್ಲಿ ಏನೇನು ಕಲ್ತಿರೋ ಇಲ್ಲೂ ಸ್ವಲ್ಪ ಬಾರೋ ಮಾಡ್ಬೋದು. ಸರಿನಾ? ಸೊ ಮಿರರ್ ನಿಮ್ಮ ಕನ್ನಡಿ ಸರಿ ಕಲ್ತಿತ್ತು ಅಂತ ಹೇಳಿದ್ರೆ ಇವೆಲ್ಲ ಸುಲಭ ಆಗುತ್ತೆ. ಸೊ ಇದು ಬಿಟ್ಟು ಇನ್ನೇನೇನೋ ಇತ್ತು ಅಂತ ಹೇಳಿದ್ರೆ ಜ್ಞಾಪಕ ಬರ್ತಾಯಿಲ್ಲ, ಅದನ್ನೆಲ್ಲ ಲಿಸ್ಟ್ ಮಾಡೋಣ. ಸೊ ತಕ್ಷಣಕ್ಕೆ ಎಲ್ಲ ರೇ ಡಯಾಗ್ರಾಮ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟಿಕಲಾಗಿ ಮಾಡೋಕ್ಕಾಯಿತು ಅಂತ ಹೇಳಿದ್ರೆ ಅದನ್ನು ಮಾಡಿ.